ಗ್ರಾಚ್ಯುಟಿ ನೀಡುವಂತೆ ಆಗ್ರಹಿಸಿ ಕಾರ್ಯಕರ್ತೆಯರ ಪ್ರತಿಭಟನೆ. ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟಿಸಿ ಸಿಎಂಗೆ ಮನವಿ. ಶಿರಾದಲ್ಲಿ ನಿವೃತ್ತಿ ಹೊಂದಿದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಗ್ರಾಚ್ಯುಟಿ ನೀಡಬೇಕೆಂದು ಒತ್ತಾಯಿಸಿ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮೂಲಕ ಸಿಎಂಗೆ ಮನವಿಯನ್ನ ಸಲ್ಲಿಸಿದ್ರು. ಹೌದು, ಶಿರಾ ತಾಲೂಕು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸಂಘಟನೆಗಳ ಸಂಯುಕ್ತ ಸಂಘರ್ಷ ಸಮಿತಿ ವತಿಯಿಂದ ತಾಲೂಕು ಸಮಿತಿಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ತಹಸೀಲ್ದಾರ್ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ್ರು. ನಮಗೆ ಬರಬೇಕಾದ ಗ್ರಾಚ್ಯುಟಿ ಹಣವನ್ನ ನೀಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಈ ವೇಳೆ ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಕಲಾವತಿ ಮಾತನಾಡಿ, ನಿವೃತ್ತರಿಗೆ ಗ್ರಾಚ್ಯುಟಿ ಸಿಗುವವರೆಗೂ ಹೋರಾಟ ಮಾಡಲಿದ್ದೇವೆ. ಗ್ರಾಚ್ಯುಟಿ ಕಾಯ್ದೆ 1972ರ ಅಡಿ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಗ್ರಾಚ್ಯುಟಿ ಪಡೆಯಲು ಅರ್ಹರು ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದೆ. ಅದರಂತೆ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರಿಗೆ ಗ್ರಾಚ್ಯುಟಿಯನ್ನ ಸರ್ಕಾರ ನೀಡಬೇಕು ಎಂದಿದ್ದಾರೆ. ಈ ದಿನ ನಾವು 2011ನೇ ಇಸ್ವಿಯಿಂದ ಈಚೆಗೆ ಮತ್ತು 2022ನೇ ಇಸ್ವಿಯಿಂದ ಒಳಗಡೆ ಇರ್ತಕ್ಕಂಥ ನಿವೃತ್ತಿಯಾಗಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಗ್ರಾಚ್ಯುಟಿಗಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಈ ಹಿಂದೆ ಹೋದ ತಿಂಗಳ ಮಾರ್ಚ್ ತಿಂಗಳಲ್ಲಿ ನಾವು 17ನೇ ತಾರೀಕು ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಮಾಡಿದ್ವಿ. ಏನಕ್ಕಪ್ಪ ಅಂತಂದರೆ, ಸರ್ಕಾರ ಒಂದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಸರ್ಕಾರ ನಮಗೆ ಗ್ರಾಚ್ಯುಟಿಯನ್ನು ಕೊಡ್ತಾ ಇಲ್ಲ. ಈ 2023ನೇ ಇಸ್ವಿಯಿಂದ ಈಚೆಗೆ ಹೋರಾಟ ನಿವೃತ್ತಿಯಾಗಿರ್ತಕ್ಕಂಥವ್ರಿಗೆ ಮಾತ್ರ ಗ್ರಾಚ್ಯುಟಿ ಕೊಡ್ತಾ ಇದೆ. ಆದರೆ ಆ ಹಿಂದೆ ಕೆಲಸ ನಿರ್ವಹಿಸಿ ನಿವೃತ್ತಿಯಾಗಿರ್ತಕ್ಕಂಥ ಕಾರ್ಯಕರ್ತೆಯರು ಸಹಾಯಕಿಯರು ತುಂಬ ಜನ ಇದ್ದಾರೆ. ಅವ್ರಿಗೆ ತುಂಬ ವಯಸ್ಸಾಗಿದೆ. ಅವರ ಜೀವನ ನಡೆಸ್ತಕ್ಕಂಥ ಜೀವನೋಪಾಯನೇ ತುಂಬ ಕಷ್ಟಕರವಾಗಿದೆ. ಅಂಥವ್ರ ಜೀವನಕ್ಕೆ ಸರ್ಕಾರ ಸ್ಪಂದಿಸ್ತಲೇ ಅವರಿಗೆ ಗ್ರಾಚ್ಯುಟಿ ಕೊಡದಲ್ಲೇ ತುಂಬ ಅನ್ಯಾಯವನ್ನು ಮಾಡ್ತಾ ಇದೆ. ಅವರಿಗೋಸ್ಕರ ನಾವು ಇವತ್ತಿನ ದಿನ ಒಂದು ಹೋರಾಟವನ್ನು ತಹಶೀಲ್ದಾರ್ ಮುಖಾಂತರ ಮನವಿಯನ್ನು ಸರ್ಕಾರಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಸಲ್ಲಿಸ್ತಾ ಇದ್ದೀವಿ. ನಾವು 50 ರೂಪಾಯಿಂದ ಕೆಲಸಕ್ಕೆ ಸೇರ್ಕೊಂಡಿದ್ವಿ ಸರ್. ಸೌದೆ ತರಬೇಕು ಮಕ್ಕಳಿಗೆ, ನಾವೇ ಸೌದೆ ತಂದು ನಾವೇ ಮಾಡಬೇಕು ಸರ್. ಆಮೇಲೆ ಹುಡುಗರನ್ನ ಕರೆಯೋಕ್ಕೆ ಹೋದರೆ ಹೋಗಮ್ಮ ರಾತ್ರೆಲ್ಲ ಜರ ಸೊಳಿ ಬರ್ತವೆ, ಇಂಜೆಕ್ಷನ್ ಹಾಕ್ಸೋಕ್ಕೆ ಜರ ಸೊಳಿ ಬರ್ತವೆ, ನಾವು ಹಾಕ್ಸಲ್ಲ ಅಮ್ಮರು ಸರ್. ಒಂದೊಂದು ಮಂತಕ್ಕೆ 3-4 ಸತಿ ಓಡಾಡಿದ್ದೀವಿ ಸರ್. ಭಾಳ ಕಷ್ಟ ಬಿದ್ದಿದ್ದೀವಿ. ದೂರ್ಲಿದ್ದ ನೀರು ಹೊತ್ಕೊಂಬಂದಿದ್ದೀವಿ. 50 ರೂಪಾಯಿಂದ ಕೆಲಸ ಮಾಡಿದ್ದೀವಿ ಸರ್. ಭಾಳ ಕಷ್ಟಾಗಿದ್ದೀವಿ ಸರ್ ನಾವು. ಈಗ ನಿಮಗೆ ಪೆನ್ಷನ್ ಬೇಕು? ಪೆನ್ಷನ್ ಬೇಕು ಸರ್. ಈ ಸಂದರ್ಭದಲ್ಲಿ ಸಂಘಟನೆಯ ಮೀನಾಕ್ಷಿ, ವನಜಾಕ್ಷಿ, ಈರಮ್ಮ, ಕೆಂಪಮ್ಮ, ಲೀಲಾವತಿ ಸೇರಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ಬಂದಿದ್ದ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಹಾಜರಿದ್ದರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.